ಯಾರೇನೋ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ವ್ಯವಸ್ಥೆ ಮಾಡಿ ಸರ್ಕಾರಿ SIT ನೇಮಿಸ್ತು, ಮತ್ತೇನು ಮಾಡ್ತು, CBI ಮಾಡ್ತು, ಎಲ್ಲ ಮುಚ್ಚಾಕೋ ಕೆಲಸ ಆಯಿತು. ಅಲ್ಲೇ ನಡೆದದ್ದೇನು ಇಲ್ಲಿವ್ರಿಗೆ ಉತ್ತರ ಸಿಗ್ತಾ ಇಲ್ಲ. ನಾನು ಯಾಕೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಜನ ಪರಿವರ್ತನೆ ಆಗುವಂಥ ಕೆಲಸ ಮಾಡಬೇಕಾಯ್ತು ನಾವು ನೀವೆಲ್ಲರೂ. ಇವತ್ತು ಮೀಡಿಯಾನೂ ಇಡೀ ಮೀಡಿಯಾ ಜನಪರ ಇಲ್ಲಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಇಷ್ಟರೊಳಗೆ ಮೀಡಿಯಾ ಜಾಗೃತಿಯಾಗಿ ನಮ್ಮಲ್ಲಿ ಏನು ಪ್ರಶ್ನೆ ಮಾಡಬೇಕಾಗಿತ್ತು, ಏನು ತಿಳಿಸ್ಬೇಕಾಗಿತ್ತು ಜನರಿಗೆ, ಅದು ತಿಳಿಸ್ತಾನೇ ಇಲ್ಲ. ರೈತರಿಗೆ ನೀವು ಸಾವಯವ ಬೆಳೀರಿ, ಮತ್ತೊಂದು ಮಾಡಿರಿ, ಗೊಬ್ಬರ ಹಾಕಿರಿ, 140 ಟನ್ ಬೆಳೀರಿ ಎಲ್ಲ ಹೇಳ್ತಾ ಇದ್ದೀರಿ, ಅಡ್ಡಿಲ್ಲ, ಸರಿ ಅದ, ಅದ್ರ ಬಗ್ಗೆ ನಾವು ನೋ ಅಬ್ಜೆಕ್ಷನ್. ಆದರೆ ಇನ್ನೊಂದು ಮಾತನ್ನು ಸ್ವಾಮಿನಾಥನ್ MS ಸ್ವಾಮಿನಾಥನ್ ಸ್ವಾಮಿಗಳು ಹೇಳಿದಂತಹ ಸ್ವಾಮಿನಾಥನ್ರವರು ಹೇಳಿದಂತಹ 2ನೇ ಭಾಗವನ್ನು C2+3 ಅದ್ರ ಬಗ್ಗೆ ಯಾಕೆ ನೀವು ಪ್ರಚಾರ ಮಾಡ್ತಾ ಇಲ್ಲ, ಮಾರ್ಕೆಟ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ನಮ್ಮ ಗೋಧಿ ಮೀಡಿಯಾ? ಇದು ಅವರಲ್ಲಿ ನಮ್ಮ ನಂಜುಂಡ ಸ್ವಾಮಿಗಳು ಮಾಡಿದ್ದಾರೆ, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಬಾಬಾಗೌಡರು, ರುದ್ರಪ್ಪನವರು ಉತ್ತರದಲ್ಲಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲರೂ ಮಾಡಿದ್ದಾರೆ ಸ್ಟ್ರೈಕು. ಆ ಸ್ಟ್ರೈಕದ ರಿಸಲ್ಟ್ ಏನಾಗಿದೆ? ಬರೀ ಸಂಘಟನೆ ಅದು ಹೌದು, ಜಾಗೃತಿ ಮೂಡಿಸೋದು ಬೇಕು. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ನಾವು ಅಂದರೆ ನೀವೆಲ್ಲರೂ ಇವತ್ತು ನಮ್ಮ ಪೂಜಾರಿ ಅವರಾಗಿರ್ಬೋದು, ಶಿವನಪ್ಪ, ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಇನ್ನುಳಿದ ಅನೇಕ ರೈತ ನಾಯಕರು, ದಲಿತ ನಾಯಕರು ಎಲ್ಲರೂ ಜನರ ಮಧ್ಯದಲ್ಲಿ ಹೋಗುವಂಥದ್ದು, ಮಧ್ಯದಲ್ಲಿ ಹೋಗಿ ಜನರಿಗೆ ತಿಳಿಸೋವಂಥದ್ದು. ಮಾರ್ಕೆಟ್ ಹೆಂಗೆ ಮಾಡಲಿಕ್ಕೆ ಸಾಧ್ಯದ? ನಾವು ಯಾವುದಂದ್ರೆ ಅಲ್ಲಿವರೆಗೆ ಇಲ್ಲಿ ಮುಕ್ತಿ ಇಲ್ಲ. ಮಾಡಲಿ, ಹೋರಾಟ ಮಾಡಿರಿ, ಸರ್ಕಾರ ಮೇಲೆ ಪ್ರೆಷರ್ ಮಾಡಿರಿ, ಎಲ್ಲ ಮಾಡಿರಿ. ಈಗ ನೋಡಿರಿ ನಮ್ಮ ಮೇನ್ ಮೀಡಿಯಾಗಳ ಬಗ್ಗೆ ನೀವು ವಿಚಾರ ಮಾಡಿರಿ. ಈಗ ಈ DKC ಮತ್ತು ನಮ್ಮ ಇವ್ರ ನಡಕ ಕುರ್ಚಿ ಕಾದಾಟ ನಡೆದದ. ಯಾರೇ ಮುಖ್ಯಮಂತ್ರಿ ಆಗಲಿ ನಮಗೆ ಬೇಕಾದ ಕೆಲಸ. ಆದರೆ ದಿನನಿತ್ಯ ಎದ್ದ ತಕ್ಷಣ ಅದು ಎಷ್ಟು ಮೇನ್ ಸುದ್ದಿ ಆಗ್ತದೆ.